ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪಾ ನಾಗರಾಜ್, ಸ್ಟಾರ್ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ಆಕ್ಚುಲಿ ವರ್ಷದ ಕೊನೆ ಬಂದ್ಬಿಡ್ತು. ಏನಪ್ಪಾ ಹೀಗೆ ಹೇಳ್ತಿದಾರೆ ಮೇಡಮ್, ನಮ್ಗೆಲ್ಲ ಹೊಸ ವರ್ಷ ಅಂದ್ರೆ ಯುಗಾದಿ ಅಂತ ಹೇಳ್ತೀವಿ. ಆದ್ರೂ ಆ ಕ್ಯಾಲೆಂಡರ್ ಪ್ರಕಾರ, ವರ್ಷಗಳಿಂದ ನಾವು ನಡ್ಕೊಂಡ್ ಬಂದಿರೋ ಪ್ರಕಾರ ಈ ವರ್ಷದ ಕೊನೆ ಆಗಿ ನೆಕ್ಸ್ಟ್ ಜಾನ್ವರಿಯಿಂದ ಹೊಸ ವರ್ಷ ಅಂತ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಈ ಮುಂದಿನ ವರ್ಷ, ಬರೋ ವರ್ಷ ನಮ್ಮ ಲೈಫ್ ಅಲ್ಲಿ ನಾವು ಮಾಡಿರುವಂತ ಒಂದು ಕರ್ಮ, ಮೋಸ, ಅನ್ಯಾಯ, ಇವಾಗೆಲ್ಲ ಬ್ಯಾಡ್ ಕರ್ಮ ಏನಿದೆ, ಈ ವರ್ಷದಲ್ಲಿ ನಾವು ತುಂಬಾ ಜನಗಳಿಗೆ ಏನಾದ್ರು ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು, ಅನ್ಯಾಯ ಮಾಡಿರ್ಬೋದು, ಅಥವಾ ಲಂಚ ತಗೊಂಡಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂತ ಯಾವೆಲ್ಲ ಒಂದು ನೆಗೆಟಿವ್ ಕರ್ಮಗಳನ್ನ ಮಾಡಿದೀವೋ, ಆ ಕರ್ಮಗಳನ್ನ ಅಂದ್ರೆ ಈ ಇಯರ್ಗೆ ಮುಗಿಸಿ ಮುಂದಿನ ವರ್ಷ ಅಂದ್ರೆ ಹೊಸ ವರ್ಷವನ್ನ ಹೊಸ ರೀತಿಯಲ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಈ ವರ್ಷದ ಈ ಬ್ಯಾಡ್ ಕರ್ಮಗಳನ್ನ ನಾವು ಈ ವರ್ಷದ ಕೊನೆಯಲ್ಲೇನೆ ಎಂಡ್ ಮಾಡಿ, ನಾವು ಮುಂದಿನ ವರ್ಷ ಜಾನ್ವರಿಯಿಂದ ಒಂದು ಹೊಸ ರೀತಿಯಾದಂತ ಚೈತನ್ಯದಿಂದ ಮಾಡಿರುವಂತ ಒಂದು ಒಳ್ಳೆ ಅದೃಷ್ಟವನ್ನ ತರಲಿಕ್ಕೆ, ಒಂದು ನಮ್ಮ ಲೈಫ್ ಅಲ್ಲಿ ಒಂದು ಪಾಸಿಟಿವ್ನೆಸ್ ನ ತರಲಿಕ್ಕೆ ನಾವು ಕೆಲವು ಮುದ್ರೆ ಮತ್ತೆ ಮಂತ್ರವನ್ನ ನಾನು ಹೇಳಲಿಕ್ಕೆ ಬಂದಿದ್ದೀನಿ. ಇದು ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಿಮ್ಮ ಈ ವರ್ಷದಲ್ಲಿ ಮಾಡಿರುವಂತ ಎಷ್ಟೋ ನಾವು ಕೆಟ್ಟ ಕೆಲಸಗಳಿಗೆ, ಎಲ್ಲಾ ಕೆಟ್ಟ ಕೆಲಸಗಳು ನಾವು ಕ್ಲಿಯರ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಇವೊಂದು ನಾವು ಪ್ರಯತ್ನ ಪಟ್ರೆ ನಮ್ಮ ಈ ವರ್ಷದಲ್ಲಿ ನಾವು ಮಾಡಿರುವಂತ ತಪ್ಪುಗಳನ್ನ ಮುಂದಿನ ವರ್ಷ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನ ನೀವು ಪ್ರತಿಯೊಬ್ಬರಿಗೆ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದರಿಂದ 10 ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನಾನ್ ಹೇಳಕ್ ಬಂದಿರೋದು ಏನಂತ ಹೇಳಿದ್ರೆ, ನಿಮ್ಮ ಎಲ್ಲಾ ಒಂದು ಕರ್ಮಗಳನ್ನ ಏನೇ ಮಾಡೋದಕ್ಕೂ ಕೂಡ ಪ್ರಥಮವಾಗಿ ನಾವೇನಂದ್ರೆ, ಎಲ್ಲವನ್ನು ಧ್ವಂಸ ಮಾಡ್ಬೇಕಂದ್ರೆ ನಮ್ಮಲ್ಲಿರುವಂತ ಮೇನ್ ಇರೋದಂದ್ರೆ ನಮ್ಮಲ್ಲಿರುವಂತ ಅಸೂಯೆ, ಅಹಂಕಾರ, ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅಂದ್ರೆ ಅವುಗಳನ್ನೆಲ್ಲ ನಾವು ನಿಗ್ರಹ ಮಾಡ್ಬೇಕು ಅಂದ್ರೆ ನಾವು ಹೇಳ್ತಾರೆ ಪ್ರಪ್ರಥಮವಾಗಿ ಮಹಾಕಾಳಿಯನ್ನ ಪೂಜೆ ಮಾಡ್ಬೇಕಂದ್ರೆ. ಮಹಾಕಾಳಿ ಅಂದ್ರೇನೆ ಸಂಹಾರ ಅಂದ್ರೆ ಅವ್ರೇನಂದ್ರೆ ನಮ್ಮಲ್ಲಿರುವಂತ ಒಂದು ಎಲ್ಲಾ ನೆಗೆಟಿವ್ ಥಾಟ್ಸ್ ನ, ಒಂದು ಅಹಂಕಾರ, ಅಸೂಯೆ, ಒಂದು ಮೋಸ ಮಾಡುವಂತ ಬುದ್ಧಿ ಎಲ್ಲವನ್ನು ನಿಗ್ರಹ ಮಾಡ್ತಾಳಂತೆ ಆ ತಾಯಿ. ಸೊ ಆ ತಾಯಿಯನ್ನ ಇವತ್ತು ಮಹಾಕಾಳಿಯನ್ನು ಜನವರಿ ಅಂತ ಹೇಳಿದ್ರೆ ಡಿಸೆಂಬರ್ ರಾತ್ರಿ 31 ರಾತ್ರಿಯಂದು ನೀವು ಕುತ್ಕೊಂಡು ಈ ಮಹಾಕಾಳಿಯ ಧ್ಯಾನವನ್ನ ಅಟ್ಲೀಸ್ಟ್ ಒಂದು ಅರ್ಧ ಇಂದ ಮುಕ್ಕಾಲು ಅವರು ಕುತ್ಕೊಂಡು ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ, ತುಂಬಾ ಉಪಯೋಗ ಆಗುತ್ತೆ. ಈ ವರ್ಷದಲ್ಲಿ ಆದಂತ ಎಲ್ಲಾ ಒಂದು ನೆಗೆಟಿವ್ ಕರ್ಮಾಸ್ನ ನೀವು ಎಂಡ್ ಮಾಡಿ ಮುಂದಿನ ವರ್ಷ ಅಂದ್ರೆ ಜಾನ್ವರಿ 1 ಇಂದ ನಿಮ್ಮ ಲೈಫಲ್ಲಿ ಒಂದು ಹುಮ್ಮಸ್ಸು, ಒಂದು ಪ್ರೀತಿ, ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ನೆಸ್ ಇಂದ ಕೂಡಿರ್ಬೇಕು, ಒಂದು ಒಳ್ಳೆ ವಿಚಾರಧಾರೆಗಳಿಂದ ನಿಮ್ಮ ಲೈಫ್ ಮುಂದುವರಿಬೇಕು ಅಂತ ಹೇಳಿದ್ರೆ ಈ ಒಂದು ಮುದ್ರೆ ಮತ್ತೆ ಮಂತ್ರವನ್ನ ಖಂಡಿತ ಮಾಡಿ ನಿಮ್ಮ ಲೈಫ್ ನ ಒಂದು ನೆಕ್ಸ್ಟ್ ಇಯರ್ ತುಂಬಾ ಅದ್ಭುತವಾಗಿರ್ಲಿ ಅಂತ ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಬಂದ್ಬಿಡಿ, ಯಾವ ಮುದ್ರೆ ಮತ್ತೆ ಮಂತ್ರವನ್ನ ಹೇಳ್ತೀನಿ ಅಂತ ಕೇಳ್ಬಿಡೋಣ, ಯಾಕಂದ್ರೆ ಟೈಮ್ ಓಡ್ತಾನೆ ಇದೆ ಅನ್ಕೋತೀನಿ. ಸೊ ನೋಡ್ಬೋದು ನಮ್ಮ ಕೈನಲ್ಲಿ ಇದನ್ನ ಈ ತರ ಇರುತ್ತಲ್ಲ, ಈ ಎಲ್ಲಾ ಭಾಗಗಳನ್ನ ನಾವೇನಂತೀವಿ ಸೈನಸ್ ಅಂತ ಹೇಳ್ತೀವಿ. ಸೊ ಈ ಎರಡೂ ಕೈಗಳನ್ನ ನಾವ್ ಹೀಗೆ ಜೋಡಿಸಿ, ಸೊ ಇದಕ್ಕೆ ಸನ್ನಾಂಶ ಮುದ್ರಾ ಅಂತಾನು ಹೇಳ್ತಾರೆ, ಹಾಗೆ ಮಹಾಕಾಳಿ ಮುದ್ರೆ ಅಂತಾನು ಕೂಡ ಹೇಳ್ತಾರೆ. ನೋಡಿರ್ಬೋದು ನೀವು, ಎಷ್ಟೋ ಜನ ಫಿಲ್ಮ್ ಆಕ್ಟರ್ಸ್, ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಯಾವಾಗ್ಲೂ ಅವ್ರು ಕೂತಿರೋವಾಗ ಹೀಗೆ ಇಟ್ಕೊಂಡ್ ಕೂತಿರ್ತಾರೆ, ನೋಡಿರ್ಬೋದು. ಇಟ್ ಈಸ್ ವೆರಿ 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 ಪವರ್ಫುಲ್ ಒಂದು ಮುದ್ರೆ ಅಂತಾನು ಹೇಳ್ತಾರೆ. ಈ ಮುದ್ರೆ ಮಾಡೋದ್ರಿಂದ ನಿಮ್ಗೆ ಮಹಾಕಾಳಿಯನ್ನ ನೆನೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಹಾಕಾಳಿಯನ್ನ ಈ ರೀತಿ ಮುದ್ರೆ ಮುಖಾಂತರ ಆಹ್ವಾನ ಮಾಡಿ ಆ ತಾಯಿಯನ್ನ ನೆನೆಸ್ಕೊಂಡು ಓಂ ಕ್ರೀಂ ಕ್ರೀಂ ಕಾಳಿಕಾಯೇ ನಮಃ, 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 ಓಂ ಕ್ರೀಂ ಕ್ರೀಂ ಕಾಳಿಕಾಯೇ ನಮಃ. ಹೀಗೆ ನಿಮ್ಗೆ ಅಟ್ಲೀಸ್ಟ್ ಅರ್ಧ ಗಂಟೆಯಿಂದ ಮುಕ್ಕಾಲ್ ಅವರು ಅವತ್ತು ಜಾನ್ವರಿ 31 ನೈಟ್ ನೀವು ಇದನ್ನ ಮಾಡೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ತುಂಬಾ ಚೈತನ್ಯದಿಂದ ಕೂಡಿರುತ್ತೆ. ನೆಕ್ಸ್ಟ್ ಬರೋ ವರ್ಷ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಒಂದು ಪಾಸಿಟಿವ್ನೆಸ್ ನ ತಂದ್ಕೊಡುತ್ತೆ ಅಂತ ಹೇಳ್ಬೋದು. ಇದನ್ನ ಮಾಡ್ಬೋದು. ಅಟ್ಲೀಸ್ಟ್ ಇವಾಗ ನನಗೆ ಟೈಮ್ ಇಲ್ಲ, ನನ್ಗೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ, ನನಗೆ ಇಷ್ಟೊಂದು ಟೈಮ್ ಆಗ್ತಾ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನಿಂದ ಬಂದು ಟಯರ್ಡ್ ಆಗಿರ್ತೀನಿ, ನನ್ ಕೈಲಿ ಆಗ್ತಾ ಇಲ್ಲ ಅವ್ರಿಗೆ ಕೂಡ ಒಂದು ತಂತ್ರವನ್ನ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಇದನ್ನ ಏನಂತ ಹೇಳಿದ್ರೆ ಅವತ್ತಿನ ದಿನ ರಾತ್ರಿ
ನೀವು 12 ಗಂಟೆಗಿಂತ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ಒಂದು ನಿಂಬೆ ಹಣ್ಣು ಮತ್ತೆ ಒಂದು ತೆಂಗಿನಕಾಯಿನ ತಗೊಂಡು ನಿಮ್ಮ ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಪೂರ್ತಿ ಒಂದು 21 ಸಾರಿ ಸೇಮ್ ಮಂತ್ರವನ್ನ ಹೇಳ್ಕೊಂಡು ಓಂ ಕ್ರೀಂ ಕ್ರೀಂ ಕಾಳಿಕಾಯೇ ನಮಃ, ಓಂ ಕ್ರೀಂ ಕ್ರೀಂ ಕಾಳಿಕಾಯೇ ನಮಃ, ಓಂ ಕ್ರೀಂ ಕ್ರೀಂ ಕಾಳಿಕಾಯೇ ನಮಃ ಅಂತ ಹೇಳ್ಕೊಂಡು 21 ಸರಿ ಈ ಮಂತ್ರವನ್ನ ಹೇಳಿ ನೀವು ಆ ತೆಂಗಿನಕಾಯಿ ಮತ್ತೆ ನಿಂಬೆ ಹಣ್ಣನ್ನ 3 ದಾರಿ ಸೇರೋ ಜಾಗದಲ್ಲಿ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬಂದ್ಬಿಡಿ. ಹೀಗ್ ಮಾಡೋದ್ರಿಂದ ಕೂಡ ನಿಮ್ಮ ಈ ವರ್ಷದಲ್ಲಿ ಮಾಡುವಂತ ಒಂದು ಕೆಟ್ಟ ಕೆಲಸಗಳಾಗಿರ್ಬೋದು, ಒಬ್ರು ಮೋಸ ಮಾಡಿರೋದಾಗಿರ್ಬೋದು, ಅನ್ಯಾಯ ಮಾಡಿರೋದಾಗಿರ್ಬೋದು, ಸುಳ್ಳು ಹೇಳಿರೋದಾಗಿರ್ಬೋದು, ಲಂಚ ತಗೊಂಡಿರೋದಾಗಿರ್ಬೋದು, ಹೀಗೆ ಯಾವ್ಯಾವ್ದೆಲ್ಲ ಕೆಟ್ಟ ಕೆಲಸ ಮಾಡಿದ್ರು ಅವನ್ನೆಲ್ಲ ಇಲ್ಲಿಗೆ ಬಿಟ್ಟು ಮುಂದಿನ ಆ ಕಾಳಿಯ ದಯೆಯಿಂದ ಆ ಎಲ್ಲಾ ಕೂಡ ನಿರ್ನಾಮ ಆಗಿ ಮುಂದಿನ ವರ್ಷ ನಿಮ್ಮ ಹೊಸ ಚೈತನ್ಯದಿಂದ ಕೂಡಿರ್ಲಿ ಅಂತ ಹೇಳ್ಕೊಂಡು ಈ ಒಂದು ತಂತ್ರ ಮತ್ತೆ ಮಂತ್ರವನ್ನ ಮಾಡಿ ಹಾಗೆ ಮುದ್ರೆಯನ್ನು ಮಾಡಿ ಖಂಡಿತ ನಾನು ಮೇಲ್ಗಡೆ ಅದನ್ನು ಕ್ಯಾಪ್ಷನ್ ಅಲ್ಲೂ ಕೂಡ ಆ ಮಂತ್ರ ಮತ್ತೆ ಮುದ್ರೆಯನ್ನ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ, ದಯವಿಟ್ಟು ಇದರಿಂದ 10 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಇಷ್ಟಪಡ್ತೀನಿ. ಧನ್ಯವಾದಗಳು.